ಶರಣಾರ್ಥಿಗಳು. ಇವತ್ತು ಉಪನ್ಯಾಸವನ್ನು ನೀಡಲಿರುವ ಶ್ರೀ ಸದಾಶಿವ ಹಜಡದವರು ಅಥಣಿ ತಾಲೂಕಿನ ಶೇಗುಣಶಿ ಗ್ರಾಮದವರು. ಬಹುಶಃ ಈ ಶರಣ ಸಾಹಿತ್ಯ ಮತ್ತು ಶರಣ ಸಂಸ್ಕೃತಿಯ ಸುಗಂಧವನ್ನು ತಮ್ಮ ಮೆದುಳಿಗೆ ಎತ್ತಿಕೊಂಡಿರುವಂಥ ಅಪರೂಪದ ಒಬ್ಬ ವ್ಯಕ್ತಿಗಳು. ಅವರು ಸರ್ಕಾರಿ ಪ್ರೌಢಶಾಲೆ ಬೂದಿಹಾಳದ ಮುಖ್ಯೋಪಾಧ್ಯಾಯರಾಗಿ ಸೇವೆಯನ್ನು ಸಲ್ಲಿಸಿ ಇದೀಗ ನಮ್ಮ DDPI ಆಫೀಸ್ನಲ್ಲಿ ಸಹಾಯಕ ಸಮನ್ವಯ ಯೋಜನಾ ಅಧಿಕಾರಿಗಳಾಗಿ ಅತ್ಯುತ್ತಮವಾದಂಥ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಬಹಳ ವಿಶೇಷ ಏನು ಅಂತಂದರೆ ಈ ವಚನ ಸಾಹಿತ್ಯ, ಈ ಶರಣ ಸಾಹಿತ್ಯ, ಶರಣ ಸಂಸ್ಕೃತಿಯ ಕುರಿತು ಅಪಾರವಾದಂಥ ಪ್ರೀತಿ, ಒಲವು ಮತ್ತು ಆ ಶರಣ ಸಂಸ್ಕೃತಿಯ ಪರಿಮಳವನ್ನು ಎಲ್ಲ ಕಡೆ ಪಸರಿಸುವಂಥ ವಿಶೇಷವಾದಂಥ ಹವ್ಯಾಸವನ್ನು ಇಟ್ಕೊಂಡಿರ್ತಕ್ಕಂಥವರು ಸದಭಿರುಚಿಯ ಸುಮನಸ್ಸಿನ ಶ್ರೀ ಸದಾಶಿವ ಹಜಡದವರ ಪರಿಚಯವನ್ನು ನಾನು ನನ್ನ ಕೊರಳಿನಿಂದ ಹೇಳುವುದಕ್ಕಿಂತ ಅವರ ಕರುಳಿನ ಮಾತುಗಳ ಮೂಲಕ ಅವರ ಪರಿಚಯ ಆಗ್ತದೆ ಅಂತೇಳಿ ನಾನು ತಿಳಿಸ್ತಾ ಅವರಿಗೆ ಅನಂತ ವಂದನೆ ಮತ್ತು ಪ್ರಣಾಮಗಳು. ನಮ್ಮ ಅಧ್ಯಕ್ಷರಿಗೆ ಮತ್ತು ವೇದಿಕೆ ಮೇಲಿರುವ ಎಲ್ಲ ಗಣ್ಯರಿಗೂ ಅನಂತ ಪ್ರಣಾಮಗಳು. ಸೃಷ್ಟಿಕರ್ತ ಪರಮಾತ್ಮ ಲಿಂಗ ತಂದೆಗೆ ಭಕ್ತಿಯ ಶರಣಾರ್ಥಿಗಳು. ಕರ್ನಾಟಕದ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವ ತಂದೆ, ಕನ್ನಡ ನಾಡ ದೇವತೆಯನ್ನು ದೇವ ಭಾಷೆಯನ್ನಾಗಿ ಮಾಡಿದಂತಹ ದಲಿತೋದ್ಧಾರಕ, ಸ್ತ್ರೀಕೋದ್ಧಾರಕ ಅಪ್ಪ ಬಸವ ತಂದೆಗೆ ಭಕ್ತಿಯ ಶರಣಾರ್ಥಿಗಳು. ಅವರ ಸಮಕಾಲೀನ ಎಲ್ಲ ಶರಣ ತಂದೆ ತಾಯಿಗಳ ಭಕ್ತಿಯ ಶರಣಾರ್ಥಿಗಳು. ಇವತ್ತಿನ ವಿಶೇಷ ಈ ಕಾರ್ಯಕ್ರಮದ ದತ್ತಿ ಉಪನ್ಯಾಸ ಕಾರ್ಯಕ್ರಮದ ಕನ್ನಡ ಸಾಹಿತ್ಯ ಪರಿಷತ್ ಬೆಳಗಾವಿ ಜಿಲ್ಲೆಯ ಮತ್ತು ಬೆಳಗಾವಿ ಜಿಲ್ಲೆಯ ಅಧ್ಯಕ್ಷರಾದಂಥ ಶ್ರೀಮತಿ ಮಂಗಳಾ ನಟಗೋಡೆ ಮೇಡಮ್ ಅಕ್ಕ ಅವರಿಗೆ ಭಕ್ತಿಯ ಶರಣಾರ್ಥಿಗಳು. ಇದೀಗ ಸರ್ ಸಿದ್ದಪ್ಪ ಕಂಬಳಿ ಸರ್ ಅವರ ಬಗ್ಗೆ ಸುದೀರ್ಘವಾದಂಥ ಜೀವನ ಚರಿತ್ರೆಯನ್ನು ತಿಳಿದಂತಹ ಯರು ಪಾಟೀಲ್ ಸರ್ ಅವರಿಗೆ ಭಕ್ತಿಯ ಶರಣಾರ್ಥಿಗಳು. ಅದೇ ರೀತಿಯಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಎಲ್ಲ ತಾಲೂಕಾ ಪದಾರಿ ಅಧ್ಯಕ್ಷರುಗಳಿಗೆ, ಕನ್ನಡ ಸಾಹಿತ್ಯ ಮನಸ್ಸುಗಳಿಗೆ, ಈ ವೇದಿಕೆಯ ಮೇಲೆ ಇನ್ನುಳಿದಂತಹ ಎಲ್ಲ ನನ್ನ ಶರಣ ತಂದೆ ತಾಯಿಗಳಿಗೆ ತಮ್ಮೆಲ್ಲ ಭಕ್ತಿಯ ಶರಣಾರ್ಥಿಗಳು. ಮಾನ್ಯ ನಮ್ಮ ಪತ್ರಿಕಾ ವರದಿಗಾರರಿಗೆ ಸಹಿತ ಭಕ್ತಿಯ ಶರಣಾರ್ಥಿಗಳು. ಇವತ್ತು ನಮ್ಮ ಪಾಟೀಲ್ ಸರ್ ಅವರು ಕಾಲ್ ಮಾಡಿ ಹೇಳಿದರು, ಸರ್ ನಿಮ್ಮ ಕಾರ್ಯಕ್ರಮ ಐತಿ, ತಾವು ಬರಬೇಕು ಅಂದಾಗ ಅದು ಶರಣರ ಬಗ್ಗೆ ಮಾತಾಡಬೇಕಂತಂದ್ರೆ ಒಳ್ಳೆ ಅಂತಕ್ಕಂಥ ಮನಸ್ಸು ಬರಲಿಲ್ಲ. ಅದು ನಾನು ನಮ್ಮ ಮಂಗಳಾಕ ಅವ್ರನ್ನ ನೋಡಬೇಕು ಅಂತಕ್ಕಂಥದ್ದು. ಯಾಕಂದ್ರೆ ಇಡೀ ಕನ್ನಡ ಬೆಳಗಾವಿ ಜಿಲ್ಲೆಯ ಕನ್ನಡ ಎಲ್ಲಾರ ನೋಡ್ಬೇಕಾಗಿತ್ತಂದ್ರೆ ಎಲ್ಲ ಅಧ್ಯಕ್ಷರನ್ನು ನೋಡ್ಬಿಟ್ಟು ಇಡೀ ಬೆಳಗಾವಿ ಜಿಲ್ಲೆ ನೋಡಬೇಕು, ನೋಡಿದಂಗೆ ಆಗ್ತದ ಅಂತಕ್ಕಂಥ ಒಂದು ಮನಸ್ಸಿನಿಂದ ನಾವು ಬಂದಿದ್ದೀವಿ. ಇಲ್ಲಿ ಅಥಣಿ ತಾಲೂಕು ಅಧ್ಯಕ್ಷರು ಬಂದಾರ, ರಾಯಬಾಗ ತಾಲೂಕು ಅಧ್ಯಕ್ಷರು ಬಂದಾರ, ನಮ್ಮ ಮೆಣಸಿನಕಾಯಿ ಸರ್ ಅವರು ಬಂದಿದ್ದಾರೆ. ಇದನ್ನ ಅಲ್ಲೆಲ್ಲೇ ಪೇಪರ್ದಲ್ಲಿ ನೋಡ್ತಾ ಇದ್ದೀನಿ. ನಾನು ಇವತ್ತು ಕಣ್ಣಾರೆ ಕಂಡಿದ್ದೀನಿ, ಭಾಳ ಖುಷಿ ಐತಿ. ನನಗೆ ಕೊಟ್ಟಂಥ ವಿಷಯ ಅಂತಂದ್ರೆ ಒಂದು 15-20 ನಿಮಿಷ ಮುಗಿಸ್ತೀನಿ. ಸರ್ ಅವರು ಭಾಳ ಚೆನ್ನಾಗಿ ಹೇಳಿದರು. ಇಂಥ ಹಿರಿಯರ ಮುಂದೆ ನಾನು ಕಿರಿಯರನಾಗಿ ಮಾತಾಡಿ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಅಂದ್ರೆ ಈ ಸಿರಿಗಳು ಬೆಳ್ಕೊಂತ ಹೋಗ್ಬೇಕು ಅಂತಕ್ಕಂಥ ಬೆನ್ನು ತಟ್ಟಿ ಪ್ರೋತ್ಸಾಹಿಸ್ತಾರಲ್ಲ, ಅದಕ್ಕೆ ನಾನು ಒಂದು ಕೃತಜ್ಞತೆ ಸಲ್ಲಿಸ್ತಾ ಇದ್ದೀನಿ. ಯಾಕಂದ್ರೆ ಅವರು ಸಾಹಿತ್ಯ ಕೃಷಿ ಮಾಡಿದಂತ ನನಗಿನ್ನ ವಯಸ್ಸಾಗಿಲ್ಲ ಅಂತಕ್ಕಂಥ ಮಾತೊಳಗಡೆ ತಾವು ನಮ್ಮಂಥವ್ರನ್ನೇನು ಚಿಕ್ಕವ್ರು ಬೆಳೆಸ್ತಾ ಇದ್ದೀರಿ, ಅದು ಬಹಳ ದೊಡ್ಡ ಕೊಡುಗೆ ಅಂತಕ್ಕಂಥದ್ದು. ಇವತ್ತಿನ ದಿವಸ ವಿಶ್ವ ಸಾಹಿತ್ಯಕ್ಕೆ ಶರಣರ ಕೊಡುಗೆ ಏನು ಅಂತಕ್ಕಂಥದ್ದು. ವಿಶೇಷವಾಗಿ ನಾವು ಕನ್ನಡ ನಾಡಿನೊಳಗಡೆ ಈ ಕನ್ನಡಿಗರಿಗೆ ಪರಿಚಯ ಮಾಡಿಕೊಡ್ತಕ್ಕಂಥದ್ದು ಅದೇನು ವಿಶೇಷ ಅಲ್ಲ ಅಂತಕ್ಕಂಥದ್ದು. ಯಾಕಂದ್ರೆ ಈ ನಾಡಿನೊಳಗಡೆ ಈ ಶರಣ ಸಾಹಿತ್ಯದ ರಾಣಿ ಜೇನು ಯಾರಂತಂದ್ರೆ ಅಪ್ಪ ಬಸವಣ್ಣ ಅಂತಕ್ಕಂಥದ್ದು. ಆ ರಾಣಿ ಜೇನಿನೊಳಗಡೆ ಜೇನುತುಪ್ಪ ಅಂತಕ್ಕಂಥ ಸಂಗ್ರಹ ಮಾಡ್ತಕ್ಕಂಥ ಎಲ್ಲಾ ಜೇನುನೊಣಗಳು ಕೂಡಿ ಅಮೃತ ಸಮಾನವಾದ ಜೇನುತುಪ್ಪ ಏನು ತಯಾರು ಮಾಡ್ಯಾರಲ್ಲ, ಅದೇ ಶರಣ ಸಾಹಿತ್ಯ, ವಚನ ಸಾಹಿತ್ಯ. ಅದಕ್ಕೆ ಎಂಥದಪ್ಪ ಅಂತಂದ್ರೆ ಪ್ರತಿಯೊಂದು ಹೂವಿನಿಂದ ಬಂದಂತಹ ಮಕರಂದವನ್ನು ಹೀರಿ ಒಂದು ಅನುಭವ ಮಂಟಪದಲ್ಲಿರ್ತಕ್ಕಂತಹ ಜೇನುಗೂಡಿನೊಳಗಡೆ ಏನು ತಯಾರು ಮಾಡಿ ನಮಗೆ ಕೊಟ್ಟಿದಾರಲ್ಲ, ಅದೇ ಶರಣ ಸಾಹಿತ್ಯ. ಅದು ಇಂಥ ಸಾಹಿತ್ಯವಲ್ಲ. ಈ ಜಗತ್ತಿನೊಳಗಡೆ ಯಾವುದಾದ್ರೂ ಸಾಹಿತ್ಯಗಳಿದ್ರೆ ನಾವು ನೋಡ್ತೀವಿ, ಕಾಲಾಂತರದ ದ್ವಿತೀಯಕ ಪೂರ್ವದಿಂದ ಇಲ್ಲಿವರೆಗೆ ನೋಡ್ತೀವಿ, ಶತಮಾನದಿಂದ ನೋಡ್ತೀವಿ, ಒಂದು ಧಾರ್ಮಿಕ ಸಾಹಿತ್ಯ ನೋಡ್ತೀವಿ, ಭರತ ಸಾಹಿತ್ಯ ನೋಡ್ತೀವಿ, ಕಾದಂಬರಿ ನೋಡ್ತೀವಿ, ಕಾವ್ಯಗಳನ್ನು ನೋಡ್ತೀವಿ. ಜೊತೆಗೆ ನಾವು ಹಲವಾರು ರೀತಿಯ ವಿಡಂಬನಾತ್ಮಕ ಸಾಹಿತ್ಯಗಳು ನೋಡ್ತೀವಿ ಮತ್ತು ಬಂಡಾಯ ಸಾಹಿತ್ಯಗಳು ನೋಡ್ತೀವಿ. ಅಪ್ಪ ಬಸವಣ್ಣ ತಾಯ ನೇತೃತ್ವದೊಳಗಡೆ ಏನಂತಂದ್ರೆ ಈ ಕರ್ನಾಟಕದೊಳಗಡೆ, ಈ ನಾಡಿನೊಳಗಡೆ ಏನಾದರೂ
ದೇವರಿಗೆ ಯಾರಾದರೂ ಕನ್ನಡವನ್ನು ಕಲಿಸಿದ್ದಾರೆ ಅಂತಂದ್ರೆ ಅಪ್ಪ ಬಸವಣ್ಣ ಮತ್ತು ಶರಣರು ಅಂತಕ್ಕಂಥದ್ದು. ಯಾಕಂದ್ರೆ ಸಂಸ್ಕೃತ ಶ್ಲೋಕದೊಳಗಡೆ ದೇವರನ್ನು ನೆನೆಯಬೇಕು, ದೇವರನ್ನ ಆಚಾರ ಮಾಡಬೇಕು, ಅವನನ್ನು ಆರಾಧಿಸಬೇಕು ಅಂತಕ್ಕಂಥ ಒಂದು ಕಾಲಘಟ್ಟದೊಳಗಡೆ ಯಾರಿಂದ ಅದನ್ನ ದೇವರಿಗೆ ಕನ್ನಡ ಭಕ್ತಿದಲ್ಲಿ ಇರುವಂತಕ್ಕಂಥ ಚಾಲೆಂಜ್ ಮಾಡಿ ಎಲ್ಲಾ ಶರಣರನ್ನು ಒಟ್ಟುಗೂಡಿಸಿ ಯಾರಪ್ಪ ಶರಣರು ಅಂತಂದ್ರೆ ಹುಟ್ಟವರು, ಬೀಸವರು, ಹೊಲಿಗೆ ಬಲಿಯವರು, ದನ ಕಾಯಿಯವರು, ಬುಟ್ಟಿ ಎಂತಕ್ಕಂಥವ್ರು, ಇಂತಹ ಜನಾಂಗಕ್ಕೆಲ್ಲ ಶಿಕ್ಷಣವನ್ನು ಕೊಟ್ಟು ಅನುಭವ ಸಾಹಿತ್ಯವನ್ನು ಮಾಡಿಸಿ ಅವರಿಂದ ವಚನವನ್ನು ರಚನೆ ಮಾಡಿಸಿ ಆ ದೇವರಿಗೆ ಕನ್ನಡವನ್ನು ಕಲಿಸಿ ಮಂತ್ರಮುಗ್ಧನಾಗಿ ಮಾಡಿದ ಬಸವಣ್ಣನವರು ಅವರ ನೇತೃತ್ವದಲ್ಲಿ ಈ ಸಾಹಿತ್ಯವನ್ನು ರಚನೆ ಮಾಡಿ ಇದು ಇಂಥ ಸಾಹಿತ್ಯವಲ್ಲ. ಒಂದೇ ಕಾಲಘಟ್ಟದೊಳಗಡೆ ಒಂದೇ ವೇದಿಕೆಯೊಳಗಡೆ 770 ಜನ ಅಮರಗಾನಗಳು, 360 ಜನ ವಚನಕಾರರು, ಅದರಲ್ಲಿ 32 ಜನ ವಚನಕಾರ್ತಿಯರು ಅಂತಕ್ಕಂಥ ಜಗತ್ತಿನ ಸಾಹಿತ್ಯ ಒಳಗಡೆ ಒಂದೊಂದು ಸಾಹಿತ್ಯ ಒಂದೊಂದು ದಿಕ್ಕ ತೋರಿಸಿದ್ರೆ ದಶ ದಿಕ್ಕುಗಳನ್ನ ತೋರಿಸ್ತಕ್ಕಂಥ ಯಾವ್ದಾದ್ರು ಸಾಹಿತ್ಯ ಅಂದ್ರೆ ಶರಣ ಸಾಹಿತ್ಯ. ನೀವು ಯಾವ ಮಗ್ಗದಲ್ಲಿ ನೋಡಿ ಒಂದು ವಜ್ರವನ್ನಿಟ್ಟು ಅದು ಯಾವ ಕಡೆ ಬೆಳಕ ಕೊಡ್ತೈತಿ ಅಂತ ಕೇಳಿದ್ರೆ ದಶ ದಿಕ್ಕುಗಳಲ್ಲಿ ಎಲ್ಲ ಬೆಳಕ ಕೊಡ್ತೈತಿ ಅಂತಕ್ಕಂಥದ್ದು. ಯಾವ ದಿಕ್ಕಿಗೆ? ಒಂದು ಮನಸ್ಶಾಸ್ತ್ರ ಓದ್ರಿ, ಒಂದು ಆರೋಗ್ಯ ಶಾಸ್ತ್ರ ಓದ್ರಿ, ಒಂದು ಕಾಯಿಕ ಶಾಸ್ತ್ರ ಸಿದ್ಧಾಂತ ಓದ್ರಿ, ಒಂದು ಆರ್ಥಿಕ ಸಿದ್ಧಾಂತ ಓದ್ರಿ, ಒಂದು ಸಮಾನ ಸಿದ್ಧಾಂತ ಓದ್ರಿ, ಒಂದು ಜೀವನವನ್ನು ನಡೆಸ್ತಕ್ಕಂಥ ಸಿದ್ಧಾಂತವನ್ನು ಓದಿದ್ರೆ ಕೊನೆಗೆ ನಾವು ಏನಪ್ಪಾ ಅಂತಂದ್ರೆ ನಮ್ಮ ಜೀವನವನ್ನು ತ್ಯಾಗ ಮಾಡಿ ನಾನೇನೋ ಅಡ್ಡದಾಡಿಕೊಂಡು ಜೀವನನ ಬ್ಯಾಡಪ್ಪ ಅಂತಕ್ಕಂಥ ಒಂದು ಏನಾದರೂ ಮನಸ್ಥಿತಿ ಬಂದಾಗ ಅಕ್ಕನವರ ವಚನವನ್ನು ನೆನಪು ಮಾಡ್ಬೋದು. ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದಡೆಯುತ್ತಿಲ್ಲ, ಸಮುದ್ರದ ದಡದಲ್ಲಿ ಒಂದು ಮನೆಯ ಮಾಡಿ ನೆರೆತೊರೆಗಳಿಗೆ ಅಂಜಿದಡೆಯುತ್ತಿಲ್ಲ, ಸಂತೆಯೊಳಗೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದಡೆಯುತ್ತಿಲ್ಲ. ಈ ಲೋಕದೊಳಗ ಹುಟ್ಟಿದ ಬಳಿಕ ಸ್ತುತಿ ನಿಂದೆಗಳು ಬಂದರೆ ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು ಚನ್ನಮಲ್ಲಿಕಾರ್ಜುನ. ಒಬ್ಬ ವ್ಯಕ್ತಿ ತನ್ನ ಜೀವನನ ಬ್ಯಾಸ ಮಾಡ್ಕೊಂಡು ಹೋಗುವುದ್ನಾಗ ಈ ವಚನ ಓದಿದಂದ್ರೆ ತನ್ನ ಜೀವನದ ಬದುಕನ್ನು ಸಾಧಿಸ್ತಾನ ಅಂತಕ್ಕಂಥದ್ದು. ಜೊತೆಗೆ ಸ್ತ್ರೀ ಸಮಾನತೆ ಸಾಹಿತ್ಯ ಇದು, ಸ್ತ್ರೀಯರೇ ರಚನೆ ಮಾಡ್ತಕ್ಕಂಥ ಸಾಹಿತ್ಯ. ಜಗತ್ತಿನ ಇತಿಹಾಸದೊಳಗಡೆ ಏನಾದರೂ ಮೊಟ್ಟ ಮೊದಲ ಸ್ತ್ರೀಯನ್ನ ಮೇಲೆ ಕಟ್ಟಿ ತನ್ನ ಸಮಬಲಕ ತಂದಂಥದ್ದು ಯಾರಾದ್ರೆ ಅಪ್ಪ ಬಸವಣ್ಣವರು ಈ ಶರಣ ಸಾಹಿತ್ಯವನ್ನು ಕೊಟ್ಟಂಥವರು. ಇದರ ಜೊತೆಗೆ ಭಾರತದ ಕಾಶ್ಮೀರದಿಂದ ಕನ್ಯಾಕುಮಾರಿ, ಅಫ್ಘಾನಿಸ್ತಾನದಿಂದ ಬಂದಂತಹ ಶರಣ ಮರಳು ಶಂಕರ ದೇವರು ಅಂತಕ್ಕಂಥ ಸೂಫಿ ಸಂತ ಮರಳು ಶಂಕರ ದೇವ ಅಂತಕ್ಕಂಥದ್ದು ಇಲ್ಲಿ ಬಂದು ಬಸವಣ್ಣನವರ ಕಾರ್ಯಕ್ಷೇತ್ರ ಕಲ್ಯಾಣದಲ್ಲಿ ಬಂದ ಆ ಅಫ್ಘಾನಿಸ್ತಾನ ಭಾಷೆ ಬಿಟ್ಟು ಕನ್ನಡದೊಳಗೆ ಬಂದ ಅನುಭವ ಮಂಟಪ ಒಳಗೆ ಸೇರಿ ಅನುಭವ ಮಂಟಪ ಸದಸ್ಯನಾಗಿ ಕನ್ನಡದೊಳಗೆ ವಚನ ಸಾಹಿತ್ಯ ರಚನೆ ಮಾಡ್ತಾರಂತಂದ್ರೆ ಇದು ಎಂಥ ಅದ್ಭುತ ಪ್ರಭಾವ ಅಂತಕ್ಕಂಥದ್ದು. ಕಾಶ್ಮೀರದಿಂದ ಬೋಳಿಗೆ ಮಾರಯ್ಯನವರು, ಅವರ ತಂಗಿ ಬಿಡಾರಿ ಅಂತಕ್ಕಂಥ ವಚನಾಂತರದಿಂದ ಬಂದಂತಹ ಶಾಂತಾದೇವಿ ಅಂತಕ್ಕಂಥ ಒಬ್ಬರು ಶರಣೆ, ಗೋಂತಾದೇವಿ ಅಂತಕ್ಕಂಥವರು, ಒರಿಸ್ಸಾದಿಂದ ಬಂದಂಥವ್ರು, ಗುಜರಾತಿಂದ ಬಂದಂಥವ್ರು, ನಮ್ಮ ಮಹಾರಾಷ್ಟ್ರದಿಂದ ಬಂದಂಥವ್ರು, ಮತ್ತು ನಮ್ಮ ಆಂಧ್ರ, ತಮಿಳುನಾಡು, ಕೇರಳ, ಭಾರತದ ವಿವಿಧ ಭಾಗಗಳಿಂದ ಆಗಮಿಸಿ ಕಲ್ಯಾಣದೊಳಗಡೆ ಬಂದು ನೆಲೆ ನಿಂತು ತಮ್ಮ ಭಾಷೆಯನ್ನು ಬಿಟ್ಟು ನನ್ನ ಭಾಷೆ, ಇದು ಧರ್ಮ ಭಾಷೆ, ಈ ನೆಲದ ಭಾಷೆ, ಈ ಕನ್ನಡ ಭಾಷೆ ಇರ್ತಕ್ಕಂಥ ಒಂದು ಅಮೃತವಾದಂತಹ ಏನೈತಿಲ್ಲ ಜೇನುಗೂಡು, ಆ ಅಮೃತ ಭಾಷೆ ಒಳಗಡೆ ಎಲ್ಲಾ ಶರಣರು ತಮ್ಮ ಬಂದಂತ ಪರಿ, ತಮ್ಮ ಬಂದಂತ ಪ್ರದೇಶ, ತಮ್ಮ ಬಂದಂತ ಭಾಷೆಯನ್ನು ಬಿಟ್ಟು ಕನ್ನಡದೊಳಗ ವಚನ ಸಾಹಿತ್ಯ ರಚನೆ ಮಾಡಿ ವಿಶ್ವಕ್ಕೆ ಬೆರಗಾಗುವಂಥದ್ದು ಏನಪ್ಪಾ ಅಂತಂದ್ರೆ ಕಾಯಕ, ದಾಸೋಹ, ಪ್ರಸಾದ. ಈ ರೀತಿ ಇರ್ತಕ್ಕಂಥ ಕಾಯಕ ದಾಸೋಹ ಸಿದ್ಧಾಂತ. ಕಾಯಕ ಮಾಡಬೇಕು, ದಾಸೋಹ ಮಾಡಬೇಕು. ಸಮಾಜದಲ್ಲಿ ಸಾಹಿತ್ಯ ನಡೀತಕ್ಕಂಥದ್ದು. ಈ ಸಾಹಿತ್ಯ ಒಂದು ದಲಿತ ಸಾಹಿತ್ಯ ಅಂತ ಹೇಳ್ಬೋದು, ಬಂಡಾಯ ಸಾಹಿತ್ಯ ಅಂತ ಹೇಳ್ಬೋದು. ಇಲ್ಲಿ ನಡೆಯ ಕಲಿಸಿದ ಬಸವ, ನುಡಿಯ ಕಲಿಸಿದ ಬಸವ, ಆಚಾರ ವಿಚಾರಗಳನ್ನ ಸನ್ಮಾರ್ಗದಲ್ಲಿ ನಡೆಸಿದಂತ ಬಸವ ಅಂತಕ್ಕಂಥದ್ದು. ಬಸವಣ್ಣ ಅಂತಂದ್ರೆ ವಚನ ಸಾಹಿತ್ಯ, ವಚನ ಸಾಹಿತ್ಯ ಅಂದ್ರೆ ಶರಣರು ಅಂತಕ್ಕಂಥದ್ದು. ನೇತೃತ್ವ ವಹಿಸಿದಂತ ವ್ಯಕ್ತಿಯ ಜೊತೆಗೆ ಮಾಡಿದಾಗ ನಾವು 12ನೇ ಶತಮಾನಕ್ಕೆ ನಾವೆಲ್ಲ ಓದಿವತ್ತಂದ್ರೆ ನಾವೆಲ್ಲ ಮೇಲ್ಸ್ತರದಲ್ಲಿರ್ತಕ್ಕಂಥ ವ್ಯಕ್ತಿಗಳು ಯಾರೂ ಅಲ್ಲ. ಒಂದು ಈಗ ನೋಡಿ, ಈಗ 70-80% ಶಿಕ್ಷಣ ಇರ್ತಕ್ಕಂತಹ ವ್ಯವಸ್ಥೆ. ನಮ್ಮ ಭಾರತ ಸ್ವತಂತ್ರ 1901 3% 5% ಶಿಕ್ಷಣ. ಅದು 12ನೇ ಶತಮಾನದಲ್ಲಿ ಎಷ್ಟು ಮಟ್ಟಿಗೆ ಶಿಕ್ಷಣ ಇತ್ತು? ಕಲ್ಪನಾತೀತ. ಅಂತ ವ್ಯವಸ್ಥೆ ಒಳಗಡೆ ಒಂದೇ ವೇದಿಕೆ ಒಳಗಡೆ 360 ಜನ ವಚನಕಾರರು ವಚನ ರಚನೆ ಮಾಡೋದಲ್ಲ, ವಚನಕಾರ ನಿರ್ಮಾಣ ಮಾಡಿದಂತ ಬಸವ ತಂದೆ ಅಂತಕ್ಕಂಥದ್ದು ವಚನಕಾರರ. ಈ ನೋಡಿ ನಾಡಿ ಒಳಗಡೆ ಎಲ್ಲಿಂದ ಅದು ಅಫ್ಘಾನಿಸ್ತಾನದ ಮರಳು ಶಂಕರ್ ಬರಬೇಕು, ಒರಿಸ್ಸಾದಿಂದ ಬರಬೇಕು, ಗೋಂತಾದೇವಿ ಬರಬೇಕು, ನಮ್ಮದ ಮಾರಯ್ಯನವರು ಬರಬೇಕು, ಹರಳಯ್ಯನವರು ಬರಬೇಕು, ಬೊಗ್ಗಯ್ಯನವರು ಬರಬೇಕು. ಈ ಎಲ್ಲಾ ಶರಣರು ಕೂಡಿ ಇನ್ನೊಂದು ವಿಶೇಷ ಇರ್ತದಂದ್ರೆ
ಮತ್ತಿಂದ ಕಡೆ ಸಾಹಿತ್ಯ ಬರೆಸಲಿಲ್ಲ, ನಮ್ಮ ಒಬ್ಬನೇ ಸಾಹಿತ್ಯ ಬರೆಯೋದಲ್ಲ, ನೀವೆಲ್ಲ ಸಾಹಿತ್ಯ ಬರೀಬೇಕು, ಅನುಭವ ಸಾಹಿತ್ಯ ನೀವೆಲ್ಲ ಬರೀಬೇಕು, ಶಿಕ್ಷಣ ನೀವೆಲ್ಲ ಪಡಿಬೇಕು. ಅದಕ್ಕೆ ವೇದದೊಳಗಿನ ಖುಷಿಯ ಓದಿ ಬಸವಣ್ಣ ತನ್ನೆಲ್ಲರಿಗೆ ಕೊಟ್ಟಂಥದ್ದು. ಜೊತೆಗೆ ತನ್ನ ಮೈ ಮಾರಿಕೊಂಡು ವೇಷಾವೃತ್ತಿ ಮಾಡ್ತಕ್ಕಂತಹ ಸೂಳೆ ಸಂಕವನಿಂದ ವಚನ ಸಾಹಿತ್ಯವನ್ನು ಬೆಳೆಸಿದರು. ಅರ್ಚನೆ ಪೂಜನೆ ನಿಯಮವಲ್ಲ, ಧೂಪ ದೀಪಾವತಿ ನಿಯಮವಲ್ಲ, ಪರದನ ಪರಸ್ತ್ರೀ ಪರದೈವಗಳಿಗೆ ಎರಗದಿಪ್ಪುದೇ ಶಂಭುಜಕ್ಕೆ ಈಶ್ವರನೇ ನಿತ್ಯ ಕಳೆದಿನ ನಿತ್ಯ ನಿಯಮ ಅಂತಕ್ಕಂಥದ್ದು. ಒಂದು ವೇಷಾವೃತ್ತಿ ಮಾಡಿ ತನ್ನ ಮೈ ಮಾರ್ತಕ್ಕಂಥದ್ದು ತೊಲಗಿ ಅನುಭವ ಮಟ್ಟಕ್ಕೆ ಬಂದು ತನ್ನ ಜೀವನವನ್ನ ಸುಧಾರಿಸಿಕೊಂಡು ಅವಳಿಗೆ ಶಿಕ್ಷಣ ಕೊಟ್ಟು ವಚನ ಸಾಹಿತ್ಯ ರಚನೆ ಮಾಡಿ ಈ ಸಮಾಜ ಯಾವ ರೀತಿ ನಡಿಬೇಕು ಅಂತಕ್ಕಂಥ ಸಂದೇಶವನ್ನು ಕೊಟ್ಟಾರಲ್ಲ, ಅದು ಶರಣ ಸಾಹಿತ್ಯ ಅಂತ. ಇನ್ನೊಂದು ನಮ್ಮ ಕಸ ಗುಡಿಸ್ತಕ್ಕಂಥ ಸತ್ಯಕ್ಕೆ ಹೇಳ್ತಾರ, ವ್ರತ ತಪ್ಪಲು ಸಹಿಸಬಹುದು, ಕಾಯಕ ತಪ್ಪಿದರೆ ಸಹಿಸಲಾಗದು. ಕಾಯಕಕ್ಕೆ ಮಹತ್ವ ಕೊಟ್ಟವರು, ಕಾಯಕಕ್ಕೆ ಪಟ್ಟ ಕಟ್ಟಿದವರು, ಕಾಯಕವೇ ನಮ್ಮ ಕೈಲಾಸ ಅಂತಕ್ಕಂಥವ್ರು. ಯಾಕಂದ್ರೆ ನಾವು ದುಡಿಯವರು, ವಿವಿಧ ಕಾಯಕ ವೃತ್ತಿಗಳು ಮಾಡ್ತಕ್ಕಂಥವ್ರು, ಜಾತಿ ಅಲ್ಲವು ನಾವು ಕಾಯಕ ವೃತ್ತಿಗಳು. ಗಾಣಿಗ ಏನಪ್ಪಾ ಅಂತಂದ್ರೆ ಎಣ್ಣೆ ತೆಗಿತಕ್ಕಂಥವು ಗಾಣಿಗ ವೃತ್ತಿ, ಅದು ಕಾಯಕ. ಕ್ಷೌರಿಕ ಹಣಪರ ಅಪ್ಪಣ್ಣ, ಅದು ಕ್ಷೌರ ಮಾಡ್ತಕ್ಕಂಥದ್ದು, ಅದು ಜಾತಿ ಅಲ್ಲ, ಅದು ಏನಪ್ಪಾ ಅಂತಂದ್ರೆ ಕಾಯಕ. ಯಂತ್ರ ಹೊಲಿತಕ್ಕಂಥವ್ರು ಶಿಂಪಿಗೆಯರು, ಅವರು ಕಾಯಕ. ವೇದವನ್ನು ಓದಿದವರು, ನೀವು ಓದ್ತಕ್ಕಂಥವ್ರು, ಇವರೆಲ್ಲರಿಗೂ ಸಮಾನವಾದಂಥ ಸಮಾಜದಿಂದ ತುಳಿತಕ್ಕೊಳಗಾಗಿ ಶಿಕ್ಷಣ ಜ್ಞಾನವನ್ನು ಇರ್ತಕ್ಕಂಥದ್ದು, ಆ ಗಂಧಗಾಳಿನೇ ಗೊತ್ತಿರ್ತಕ್ಕಂಥ ವ್ಯಕ್ತಿ, ಕಟ್ಟಕಡೆ ವ್ಯಕ್ತಿಯಿಂದ ನಾನು ಸಾಹಿತ್ಯವನ್ನ ಶಿಕ್ಷಣ ಕೊಟ್ಟು ಸಾಹಿತ್ಯ ರಚನೆ ಮಾಡಿ ಅದು ಜಗತ್ತಿನ ಸಾಹಿತ್ಯ. ಏನಾದರೂ ಜಗತ್ತಿನೊಳಗಡೆ ಏನಾದರೂ ಕ್ರಾಂತಿ, ಯುದ್ಧ ಮತ್ತು ಸಮಾನತೆ ನಡೆದಿತ್ತಂದ್ರೆ ಅದು ಶರಣ ಸಾಹಿತ್ಯಕ್ಕೆ ಮಾತ್ರ ನಡೆದಿತ್ತು. ಆ ಶರಣ ಸಾಹಿತ್ಯ ಏನಂತಂದ್ರೆ ಎಷ್ಟು ಪ್ರಬಲವಾಗಿ ಹುಟ್ಟುಕೋತೋ ಅಷ್ಟೇ ಪ್ರಬಲವಾಗಿ ಇದನ್ನು ಸಂಹಾರ ಮಾಡ್ಬೇಕಂತಕ್ಕಂಥದ್ದು ಕುತಂತ್ರ ನಡೀತು. ನಮ್ಮ ಸಿಕ್ಕಿದ್ದು ಬರೇ ಬಸವಣ್ಣನಿಂದ ನಮ್ಮ ಏನಂತಂದ್ರೆ ಇಲ್ಲಿ 16ನೇ ಶತಮಾನದವರೆಗೆ ವಚನ ಸಾಹಿತ್ಯ ರಚನೆ ಮಾಡಿ ಸಂಗ್ರಹ ಮಾಡಿದಾಗ ನಮ್ಮ ಪಗು ಹಗ್ಗಟ್ಟಿ ಅವರು ಮಾಡಿದಾಗ 21,000 22,000 ವಚನ. ಈ ವಚನ ಸಾಹಿತ್ಯವನ್ನೇ ಬೆಳಗಿಗೆ ತರಬೇಕಾದ್ರೆ ಈ ರೀತಿ ಕ್ರಾಂತಿ ಆಗ್ತಾ ಇದೆ. ಅವಾಗ 9 ಕೋಟಿ ಅಲ್ಲಮನ ವಚನಗಳು ಅಂತಕ್ಕಂಥದ್ದು ವಚನಗಳನ್ನು ನೋಡ್ತೀವಿ ನಾವು. ಹಂಗಾದ್ರೆ ಬಸವಣ್ಣವ್ರು ಎಷ್ಟು ಬರೆದಿರ್ಬೇಕು, ಸಿದ್ದರಾಮೇಶ್ವರ ಎಷ್ಟು ವಚನಗಳು ಬರೆದಿರ್ಬೇಕು, ಅಕ್ಕ ಮಹಾದೇವರು ಎಷ್ಟು ವಚನ ಬರೆದಿರ್ಬೇಕು. ಅವನ್ನೆಲ್ಲ ಸಂಹಾರ ಮಾಡಿದಾಗ ಶರಣರು ಏನಪ್ಪಾ ಅಂತಂದ್ರೆ ಆ ವಚನ ಸಾಹಿತ್ಯವನ್ನ ಜಗತ್ತಿನ ಸಂವಿಧಾನ ಅಂತಕ್ಕಂಥ ನಿರ್ಮಾಣ ಮಾಡಿದ್ರು. ಒಂದು ನಾವು ಇವತ್ತು ವಿಷಯ ತಿಳ್ಕೋಬೇಕು, ವಿಶ್ವಕ್ಕೆ ಹೆಂಗ ಕೊಡುಗೆ ಅಂತಕ್ಕಂಥದ್ದು. ಇವನಾರವ ಇವನಾರವ ಇವನಾರವನೆಂದೆನಿಸದಿರಯ್ಯ, ಇವನಮ್ಮವ ಇವನಮ್ಮವ ಇವನಮ್ಮವನೆಂದೆನಿಸಯ್ಯ, ಕೂಡಲ ಸಂಗಮ ದೇವ ನಿಮ್ಮ ಮಹಾಮನೆಯ ಮಗನೆಂದೆನಿಸಯ್ಯ. ಇದನ್ನ ವಿಶ್ವಸಂಸ್ಥೆ ಮುಂದೆ ಹಾಕಬೇಕು. ಜಗತ್ತಿನ ವಿಶ್ವಸಂಸ್ಥೆ ಮುಂದೆ ಲೇಖನ ಬರೀಬೇಕು. ಯಾಕಂದ್ರೆ ಜಗತ್ತಿನ ಗಡಿ ಭಾಗಗಳೆಲ್ಲ ಕೊಚ್ಚಿ ಹೋಗ್ಬೇಕು. ಇವನಾರವ ಇವನಮ್ಮ, ಪಾಕಿಸ್ತಾನದವ ಯಾರು ನಮ್ಮ, ಅಫ್ಘಾನಿಸ್ತಾನ ಯಾರು ಇನ್ನೊಮ್ಮ, ಅಮೆರಿಕದವ ಯಾರು ಇನ್ನೊಮ್ಮ, ಶ್ರೀಲಂಕಾದವ ನಮ್ಮ. ಈ ವಾಕ್ಯವನ್ನ ನಮ್ಮ ಭಾರತ ದೇಶದಲ್ಲಿ, ಕರ್ನಾಟಕದಲ್ಲಿ, ನಮ್ಮ ಕನ್ನಡ ನಾಡಿನಲ್ಲಿ ಅಪ್ಪ ಬಸವಣ್ಣ ಕೊಟ್ಟಂತ ಈ ವ್ಯಾಖ್ಯೆ ಏನೈತಲ್ಲ ಅದು ವಿಶ್ವಸಂಸ್ಥೆಯ ಹೆಸರು ಬೀಳ್ಬೇಕು. ಆ ನಿಟ್ಟಿನೊಳಗಡೆ ನಾವು ಸಾಹಿತ್ಯ ಪರಿಷತ್ ಹಿಡ್ಕೊಂಡು ಕರ್ನಾಟಕದ ವಿಶ್ವ, ಯಾಕಂದ್ರೆ ವಿಶ್ವವನ್ನ ಒಂದುಗೂಡಿಸಲಿಕ್ಕೆ ನಿರ್ಮಾಣದಂತ ಯಾವ್ದಪ್ಪ ಅಂದ್ರೆ ವಿಶ್ವಸಂಸ್ಥೆ UN. ಅದ್ರ ಹೆಡ್ಲೈನ್ ಏನಿರ್ಬೇಕಂದ್ರೆ ಇವನಾರವ ಇವನಮ್ಮ. ಹಂಗಾದ್ರೆ ಜಗತ್ತಿನ ಒಳಗಡೆ ವಿದ್ಯೆಗಳಾಗುವುದಿಲ್ಲ, ಕ್ರಾಂತಿಗಳಾಗುವುದಿಲ್ಲ. ಜಗತ್ತಿನಲ್ಲಿ ಬಡಿ ಬಡಿ ಕಡಿ ಈ ದೇವ ಭೂಮಿ ರೊಕ್ಕ ರೂಪಾಯಿ ನಾನ್ ಅಂತಸ್ತು ನೀನ್ ಅಂತಕ್ಕಂಥ ಭಿನ್ನ ಬೇರೆ ಅಂತಕ್ಕಂಥದ್ದು ಓಡಿ ಹೋಗ್ತದೆ ಅಂತಕ್ಕಂಥದ್ದು ಇದು ಶರಣ ಸಾಹಿತ್ಯ, ವಿಶ್ವ ಕೊಟ್ಟಂತ ಸಾಹಿತ್ಯ. ಯಾರಾದರೂ ಸಾಹಿತ್ಯವನ್ನ ತಾವು ಬರೀ ಜೀವನ ಚರಿತ್ರೆ ಬರೆದಿರ್ಬೋದು, ಅಥವಾ ಒಂದು ಕುಟುಂಬದ ಹಿನ್ನೆಲೆ ಬರೆದಿರ್ಬೋದು, ಅಥವಾ ಒಬ್ಬ ವ್ಯಕ್ತಿನನ್ನು ಬರೆದಿರ್ಬೋದು, ಪಂಡಿತರು ಒಬ್ಬ ರಾಜನನ್ನು ಬರೆದಿರ್ಬೋದು. ಆದ್ರೆ ಈ ಶರಣ ಸಾಹಿತ್ಯ ಯಾವ ಪಂಡಿತರನ್ನು ಹೊಗಳಿಲ್ಲ, ಯಾವ ರಾಜರನ್ನೂ ಹೊಗಳಿಲ್ಲ, ಯಾವ ವ್ಯಕ್ತಿನೂ ಹೊಗಳಿಲ್ಲ, ಯಾವ ಕುಟುಂಬದ ಬಗ್ಗೆನೂ ಅಲ್ಲ. ಈ ಸಮಾಜ ಮುಂದೆ ಹೇಗೆ ನಡಿಬೇಕು, ಈ ನೆಲ ಈ ಭೂಮಿ ಯಾವ ರೀತಿ ನಡಿಬೇಕು, ಬೇಡುವವರುಂಟು ಬೇಡುವುದಕ್ಕೆ ನಾನು ಬಡವನಾದಂತಕ್ಕಂಥ ಸಮಾಜ ನಿರ್ಮಾಣ ಆಗಬೇಕು, ಸಮಾಜ ನಿರ್ಮಾಣ ಆಗಬೇಕು. ನೈತಿಕ, ಧಾರ್ಮಿಕ, ಸಾಂಸ್ಕೃತಿಕ ಎಲ್ಲಾ ವಿಧಗಳಲ್ಲಿ ಈ ಸಾಹಿತ್ಯವನ್ನು ನೋಡಿದಾಗ ಅಧ್ಯಯನ ಮಾಡಲಿಕ್ಕೆ ಗೊತ್ತಾಗುತ್ತೆ ನಮ್ಗೆ ಇದು ಅದ್ಭುತವಾದ ಸಾಹಿತ್ಯ. ಈಗ ಜಗತ್ತಿನೊಳಗಡೆ ಒಂದೇ ನೋಡ್ರಿ, ಒಬ್ರು ನಾವು ಹರಿಹರನ ಭೀಮಕವಿಯ ಬಸವ ಪುರಾಣ, ಹರಿಹರನ ಕಾವ್ಯಗಳು ಇವೆಲ್ಲ ಬಸವಣ್ಣವರ ಪ್ರಭಾವದಿಂದ ಬರೆದಂತಹ ಸಾಹಿತ್ಯಗಳು ಇಲ್ಲ ಅಂತಕ್ಕಂಥದ್ದು. ಆದ್ರೆ ಒಬ್ಬ ವ್ಯಕ್ತಿ ಬಗ್ಗೆ ಬರೆದಿರ್ತಾರಲ್ಲ, ನಾಟಕವೂ ಅಲ್ಲ. ಮತ್ತೆ ಈ ವಚನಗಳು ಏನಪ್ಪಾ ಅಂತಂದ್ರ ಮಾತು, ಪ್ರಮಾಣ, ಆಜ್ಞೆ, ಹೃದಯ ತಟ್ಟಿ ಹೇಳ್ತಕ್ಕಂಥ ಮಾತುಗಳು. ಇಲ್ಲಿ ಏನು ನುಡಿತಾರಲ್ಲ, ನಡಿಬೇಕು, ನಡೆದಂತೆ ನುಡಿಬೇಕು. ಇದು ವಚನ ಸಾಹಿತ್ಯ. ಈ ಸಾಹಿತ್ಯ ಇದು ಈ ಭೂಮಂಡಲ ಇರುವವರೆಗೂ
ಈ ವಿಶ್ವ ಇರುವವರೆಗೂ ಅಂತಕ್ಕಂಥ ಒಂದು ಸಾಹಿತ್ಯವನ್ನ ಇರ್ತೈತಿ ಅಂತಕ್ಕಂಥದ್ದನ್ನ ಹೆಮ್ಮೆಯಿಂದ ಹೇಳ್ಬೋದು. ಯಾಕಂದ್ರ ವಿಶ್ವದ ರಚನೆ ಬಗ್ಗೆ ಯಾರು ಹೇಳ್ತಾರೆ, ಖಗೋಳಶಾಸ್ತ್ರದ ಬಗ್ಗೆ ಹೆಂಗ್ ಹೇಳ್ತಾರೆ ಅಂದ್ರೆ ವಿಶ್ವತೋ ಚಕ್ಷು ನೀನೇ ದೇವ, ವಿಶ್ವತೋ ಬಾಹು ನೀನೇ ದೇವ, ವಿಶ್ವತೋ ಪಾದ ನೀನೇ ದೇವ ಅಂತಕ್ಕಂಥದ್ದು ವಿಶ್ವದ ರಚನೆ ಬಗ್ಗೆ ಹೇಳ್ತಾರೆ. ದೇವರಿಗೆ ಹಂಗಂತ ಹೇಳ್ತಾರೆ, ಜಗದಗಲ ಮುಗಿದಗಲ ಮಿಗೆಯಗಲ ನಿಮ್ಮ ಮಗಲ, ಪಾತಾಳದಿಂದ ನಿಮ್ಮ ಶ್ರೀಚರಣ, ಬ್ರಹ್ಮಾಂಡದಿಂದ ನಿಮ್ಮ ಶ್ರೀಮುಕುಟ, ಅಗೊಮ್ಮೆ ಅಗೋಚರ ಅಪ್ರತಿಮ ಲಿಂಗವೇ. ಅರಿಸ್ಟಾಟಲ್ ನೋಡ್ತೀವಿ, ನಮ್ಮಲ್ಲಿ ಏನಂದ್ರೆ ಪ್ಲೇಟೋ ನೋಡ್ತೀವಿ, ಈ ರೀತಿ ಇರ್ತಕ್ಕಂಥದ್ದು. ಜೊತೆಗೆ ಸೈಂಟಿಸ್ಟ್ಗಳು ನೋಡ್ತೀವಿ ನಾವು. ಯಾರಂತಂದ್ರೆ ನಮ್ಮಲ್ಲಿರ್ತಕ್ಕಂಥ ಖಗೋಳಶಾಸ್ತ್ರಜ್ಞರು ನೋಡ್ತೀವಿ. 16ನೇ ಶತಮಾನ 17ನೇ ಶತಮಾನದಾಗ ಗೆಲಿಲಿಯೋ ನೋಡ್ತೀವಿ. ಟೆಲಿಸ್ಕೋಪ್ ಮುಖಾಂತರ ಈ ಸೃಷ್ಟಿ ಸೌಂದರ್ಯವನ್ನು ಹೇಳಿದ್ರು, ಭೂಮಿ ಸೌಂದರ್ಯವನ್ನು ಹೇಳಿದ್ರು ಅಂತ. ಅದಕ್ಕಿಂತ ಮುಂಚಿತವಾಗಿ ನಮ್ಮ ಶರಣರು ಹೇಳ್ತಾರೆ ಅಂದ್ರೆ ಜಗದಗಲ ಮುಗಿದಗಲ ಅಂತಂದ್ರೆ ಈ ಬ್ರಹ್ಮಾಂಡದ ಕಲ್ಪನೆ ಇತ್ತು ಅಂತಕ್ಕಂಥದ್ದು. ಈ ಬ್ರಹ್ಮಾಂಡ ಕಲ್ಪನೆ ಇದ್ದಾಗ ಈ ಜಗತ್ತಿನ ವರ್ಣನೆ ಮಾಡಲಿಕ್ಕೆ ಬರ್ತದ. ಒಂದು ಖಗೋಳಶಾಸ್ತ್ರದ ಬಗ್ಗೆ, ಮತ್ತು ಅದ್ರ ಜೊತೆಗೆ ನಾವು ಸಾಮಾಜಿಕವಾಗಿ ರಾಜಕೀಯವಾಗಿ ಬಸವಣ್ಣವರು ತಮ್ಮ ರಾಜಕೀಯ ಜೀವನವನ್ನು ಪ್ರಾರಂಭಿಸುವಾಗ ಹೇಳ್ತಾರ, ಇದು ಪ್ರಧಾನಮಂತ್ರಿ ಹುದ್ದೆ ಮಾಡುವಾಗ ಹೇಳ್ತಾರ, ಪ್ರಮಾಣವಚನ ಸ್ವೀಕಾರ ಮಾಡ್ತಾರ. ಇಂದಿಂಗೆ ನಾಳಿಂಗೆ ಬೇಕೆಂದೇನೋ ಆದರೆ ಶೀರೆಯ ಒಂದು ಎಳೆಯ ಅನ್ನದೊಳಗೊಂದು ನಗುಳ, ಇಂದಿಂಗೆ ನಾಳಿಂಗೆ ಬೇಕೆಂದೇನೋ ಆದರೆ ಕುದಿಯನಾದಡೆ ತಲೆದಂಡ ಕುಲದ ಸಂಗಮ ದೇವ ಅಂತ ಹೇಳ್ತಾರೆ. ತಮ್ಮ ಜೀವನಕ್ಕಾಗಿ ತಮ್ಮ ಬದುಕಿಗಾಗಿ ಏನಾದರೂ ನಾನು ಸಂಗ್ರಹ ಮಾಡಿದ್ರೆ ಅದು ತಲೆದಂಡ ಅಂತಕ್ಕಂಥ ದೇವ್ರಿಗೆ ಹಾನಿ ಮಾಡಿರ್ತಾರೆ. ಇವತ್ತಿನ ದಿವಸ ಭ್ರಷ್ಟಾಚಾರ ನಿರ್ಮೂಲನೆ ಅಂತಕ್ಕಂಥದ್ದು ನಾವು ಹೇಳ್ತೀವಿ. ಅಂದ್ರೆ ಜಗತ್ತಿನ ಸಾಹಿತ್ಯ ಒಳಗಡೆ ಒಂದೊಂದು ಸಾಹಿತ್ಯ ವಿಡಂಬನಾ ಸಾಹಿತ್ಯಗಳು ಯಾವ ಪ್ರಜಾಪ್ರಭುತ್ವ ಬಂದಿದ್ದಿಲ್ಲ. 12ನೇ ಶತಮಾನದಲ್ಲಿಯೇ ಪ್ರಜಾಪ್ರಭುತ್ವವನ್ನ ರಚನೆ ಮಾಡಿ ಜಾರಿಗೆ ತಂದು ನಡಿ ತೋರಿಸಿದಂತ ಸಾಹಿತ್ಯ ನಮ್ಮದು. ಈ ಸಾಹಿತ್ಯ ಅದನ್ನ ಕೊಂದು ಹಾಕಿ ಅಜ್ಞಾತವಾಸಕ್ಕೆ 200 ವರ್ಷ ಹೋಗಿದೆ. ಆ ನಂತರ 15ನೇ ಶತಮಾನದಲ್ಲಿ ನಮ್ಮ ವಿಜಯನಗರ ಸಾಮ್ರಾಜ್ಯದೊಳಗಡೆ ದೇವರಾಜ ನಮ್ಮ ಸದಾಶಿವರಾಯರು ಪ್ರೌಢದೇವರಾಯರು ಆನೆ ಮೇಲೆ ಕುಂತು ಮೆರವಣಿಗೆ ಮಾಡಿಸಿದರು. 101 ವಿರಕ್ತರು ಅಂತಕ್ಕಂಥದ್ದು ಗದಗಿನ ತೋಟದಾರ್ಯ ಅಂತಕ್ಕಂಥದ್ದು ರಚನೆ ಮಾಡಿ ಮತ್ತೆ ಪ್ರಸಾರ ಮಾಡಿದ್ರು. ಮತ್ತು ಅಜ್ಞಾತವಾಸಕ್ಕೆ ಹೋಯಿತು. ಮತ್ತೆ ಈ ಪ್ರಚಾರಕ್ಕೆ ಬಂದಿರತಕ್ಕಂಥದ್ದು ವಿಶ್ವ ಸಾಹಿತ್ಯಕ್ಕೆ ಒಂದೊಂದು ಸಾಹಿತ್ಯ. ಕೆಲವೊಬ್ರು ಧಾರ್ಮಿಕ ಸಾಹಿತ್ಯಗಳದಾವ, ಪುರಾಣ ಆಗಲಿ, ಭಗವದ್ಗೀತೆಗಳಾಗಲಿ, ಅಥವಾ ಯೇಸು ಕ್ರಿಸ್ತನ ಬೈಬಲ್ಗಳಾಗಲಿ, ಉಡಂಬನೆಗಳಾಗಲಿ, ಆ ಮಹಾಪುರುಷರು ತಾವು ಹೇಳಿವಾದರು. ನಂತರ ಬಂದಂತಹ ಅವರ ಶಿಷ್ಯರು ಸಮ್ಮೇಳನ ಮಾಡಿ, ಬೌದ್ಧ ಸಮ್ಮೇಳನಗಳು, ಜೈನ ಸಮ್ಮೇಳನಗಳು ಈ ರೀತಿ ಮಾಡಿ ವಚನವನ್ನ ಅವರ ಸಾಹಿತ್ಯವನ್ನು ರಚನೆ ಮಾಡಿದರು. ಆದರೆ ಈ ಸಾಹಿತ್ಯ ಸ್ವತಃ ಆ ರಚನಾಕಾರರೇ ಬರೆದಿದ್ದಂತಹ ಸಾಹಿತ್ಯ, ತಾವೇ ಸ್ವತಃ ಬರೆದಂತಹ ಸಾಹಿತ್ಯ. ಇದು ಸಾಹಿತ್ಯ ಈ ನಾಡಿನೊಳಗಡೆ. ಅದು ನಾವು ಕನ್ನಡಿಗರು ಪುಣ್ಯವಂತರು ಮತ್ತು ಭಾಗ್ಯವಂತರು. ಯಾಕಂದ್ರೆ ಈ ಅಪ್ಪನ ನಡೆದಾದಂತ ನಾಡಿನೊಳಗಡೆ, ಅದು ನಮ್ಮ ಬೆಳಗಾವಿ ಜಿಲ್ಲೆ ಒಳಗಡೆ ಈ ವಚನ ಸಾಹಿತ್ಯ ರಕ್ಷಣೆಗಾಗಿ ಈ ಭಾಗದಿಂದ ಹೋದಂತ ನಾವು ಗಡಿ ಬೊಮ್ಮಾರದೊಳಗಡೆ ಇತ್ತು. ಅದು 75ನೇ ವರ್ಷದ ಅಕ್ಕ ನಾಗಮ್ಮ ತನ್ನ ಬೆನ್ನಿಗೆ ಈ ಸಾಹಿತ್ಯವನ್ನು ಕಟ್ಕೊಂಡು ಮುಂದಿನ ಜನಾಂಗಕ್ಕೆ ಬೇಕಂತ ಹೇಳಿ ಖಡ್ಗ ಯುದ್ಧಗಳನ್ನು ಹೋರಾಟ ಮಾಡಿ ಆ ರಾಜ್ಯದಿಂದ ರಕ್ಷಣೆ ಮಾಡಿ ಈ ಜಗತ್ತಿಗೆ ಬೇಕಾದಂತಹ ಸಾಹಿತ್ಯವನ್ನು ರಕ್ಷಣೆ ಮಾಡಿ ಗಮ್ಮಾರದೊಳಗಡೆ, ಕವಿ ಒಳಗಡೆ, ಮನೆ ಒಳಗಡೆ ಕೊಟ್ಟು ರಕ್ಷಣೆ ಮಾಡಿದಂತಹ ಸಾಹಿತ್ಯ ಇದೆ. ಈ ಸಾಹಿತ್ಯವನ್ನ ನಾವು ಪ್ರತಿಯೊಬ್ಬರು ಈ ನಾಡಿ ಹುಟ್ಟಿದಂತಹ ವ್ಯಕ್ತಿಗಳು ಪ್ರಸಾರ ಮಾಡಬೇಕು, ಪ್ರಚಾರ ಮಾಡಬೇಕು, ಅದನ್ನ ಇನ್ನೊಬ್ಬರಿಗೆ ತಿಳಿಸಬೇಕು ಅಂತಕ್ಕಂಥದ್ದು. ಯಾಕಂದ್ರೆ ಆ ರಕ್ತದ ಗುಣ ನಮ್ಮಲ್ಲಿ ಇಲ್ಲಿನ ಜಾತಿ, ಭೇದ, ವರ್ಗ, ವರ್ಣ, ಸಮಾಜ ನಿರ್ಮಾಣ ಆಗ್ತಕ್ಕಂತಹ ಸಾಹಿತ್ಯ. ಧರ್ಮ ರಹಿತ, ಜಾತಿ ರಹಿತ, ವ್ಯಕ್ತಿ ರಹಿತ, ವರ್ಗ ರಹಿತ, ಅಂತಸ್ತು ರಹಿತ ಮತ್ತು ವಯಸ್ಸಿನ ಭೇದ, ಹೆಣ್ಣು ಗಂಡು ಇರ್ತಕ್ಕಂತಹ ಲಿಂಗ ಭೇದವಿಲ್ಲ, ವಯಸ್ಸು ಅಂತಕ್ಕಂಥದ್ದು ಹಿರಿಯರ ಭೇದವಿಲ್ಲ, ವರ್ಣ ವರ್ಗ ಅಂತಕ್ಕಂಥ ಭೇದವಿಲ್ಲ. ಇಂತಹ ಸಾಹಿತ್ಯವನ್ನ ಈ ಜಗತ್ತಿಗೆ ಕೊಟ್ಟಂತ ಯಾವ್ದಾದ್ರು ಇತ್ತಂದ್ರೆ ಈ ಜಗತ್ತಿನ ಶರಣ ಸಾಹಿತ್ಯ ಒಂದೇ. ಚನ್ನಬಸವಣ್ಣನವರು ತಮ್ಮ 12ನೇ ವಯಸ್ಸಿನಲ್ಲಿ ಬರೀತಾರೆ, ಪ್ರಾಯ ಕೂಸಾದಳೇನು ಅಭಿಪ್ರಾಯ ಕೋಶೆ. ಸಾಕು ಒಂದು ವಾಕ್ಯ. ನಾವು ಎಷ್ಟು ಜನ PhD ಮಾಡಿದ್ರಿ ಈ ಸಾಹಿತ್ಯ ಮೇಲೆ? ಎಷ್ಟು ಜನ ಒಂದೊಂದು ವಚನಗಳ ಮೇಲೆ PhD ಮಾಡಬಹುದು. ಒಂದು ವಚನ ಮೇಲೆ ಒಂದೊಂದು ತಿಂಗಳ ಗಂಟೆ ಉಪನ್ಯಾಸ ಮಾಡಬಹುದು. ವ್ಯಕ್ತಿ ಮೇಲಲ್ಲ. ವ್ಯಕ್ತಿ ಮೇಲೆ ಮಾಡ್ತಕ್ಕಂಥದ್ದು, ಶರಣ ಮಾಡ್ತಕ್ಕಂಥದ್ದು ಬೇರೆ. ಅದಕ್ಕ ನಾವು ಎಷ್ಟು ಈ ಸಾಹಿತ್ಯವನ್ನ ನಾವು ಯಾರು ಹೇಳ್ತೀವಲ್ಲ ನಾವು ದೊಡ್ಡವರಾಗ್ತೀವಿ. ನೋಡ್ರಿ ಹೆಂಗಿದ್ರೆ ಸ್ಪರ್ಶ. ಈ ಸಾಹಿತ್ಯವನ್ನ ಹೇಳ್ತಾರ ಅವ್ರು ದೊಡ್ಡವರು. ಏನ್ ಚಂದ ಮಾತಾಡ್ತಾನಪ್ಪ, ಏನ್ ಚಂದ ಬರ್ದವನಲ್ಲ, ಅದು ರಚನೆ ಮಾಡಿದವಲ್ಲ, ಅದು ಇದ್ದುದ ಅವ್ರು ಹೇಳ್ಯಾರಂತ ತೊದಲು ನುಡಿ ಹೇಳ್ತಕ್ಕಂಥವ್ರು ನಾವು ದೊಡ್ಡವರು. ಅಂದ್ರ ಸ್ಪರ್ಶ ಏನಂತಂದ್ರ ಸುಗಂಧ ಸ್ಪರ್ಶ ಅಂತೀವಿ ನಾವು. ಅದ್ರೊಳಗಡೆ ನಾವು ಗಂಧದ ಪರಿಮಳ ಅಂತ ಕೇಳ್ತೀವಿ. ಬರೀ ಅದರ ಪ್ರಭಾವ. ಈ ಗಂಧದ ಕಟ್ಟಿಗೆ ಇತ್ತಂದ್ರೆ ತೇದ ಇಡೀ ಏರಿಯಾ ಎಲ್ಲ ಗಿಡಗಳೆಲ್ಲ ಗಂಧದ ವಾಸ ಬರ್ತದೆ. ಅದೇ ರೀತಿ ಶರಣ ಸಾಹಿತ್ಯದ ಒಂದು ಗಾಳಿ, ಇಲ್ಲೋ ಸೂಸು ಗಾಳಿ ಬರೆದಾಗ ನಾವು ಸಹಿತ ಪವಿತ್ರ ಆಗ್ತೀವಿ ಅಂತಕ್ಕಂಥದ್ದು. ಅದಕ್ಕಾಗಿ ಶ್ರೀಕುಲೋದ್ಧಾರಕ, ದಲಿತೋದ್ಧಾರಕ, ದಯಾಶೀಲ,
ಸಮಾಜ ಅಮೃತದಂತಹ ಒಂದು ಸಾಹಿತ್ಯವನ್ನು ರಚನೆ ಮಾಡಿ ಶರಣರು ನಮಗೆಲ್ಲ ಕೊಟ್ಟು ಹೋಗಿದ್ದಾರ. ಈ ಶರಣವರ ಸಾಹಿತ್ಯವನ್ನ ಕೇವಲ 21 ಸಾವಿರ ವಚನಗಳು ಮಾತ್ರ ನಾವು ಕನ್ನಡ ಸಾಹಿತ್ಯ ಸಮ್ಮೇಳನದೊಳಗಡೆ ಮೇರು ಪರ್ವತದಲ್ಲಿರಬೇಕು. ಈ ಕನ್ನಡ ತಾಯಿಯ ಸಿರಿಮುಡಿಗೆ ವಚನ ಸಾಹಿತ್ಯ ಅಂತಕ್ಕಂಥದ್ದು ಒಂದು ಕಿರೀಟ ಅಂತಕ್ಕಂಥದ್ದು ಹೇಳ್ಬೋದು. ಏನಾದರೂ ಸಾಹಿತ್ಯದೊಳಗಡೆ ವಚನ ಸಾಹಿತ್ಯ ಸೇರಿಸ್ಬಿಡ್ತೀವಿ ಅಂತಂದ್ರೆ ಅಲ್ಲಿ ಸಾಹಿತ್ಯದ ಗೌಣಾರ್ಥತಿ ಅಂತಕ್ಕಂಥ ಮಾತು. ಯಾಕಂದ್ರೆ ಅಚ್ಚುಗನ್ನಡದೊಳಗಡೆ ನಡೆ ನುಡಿ ಸಾಮಾನ್ಯ ವ್ಯಕ್ತಿಗಳು ಅರ್ಥ ಮಾಡ್ಕೋಬೇಕು, ಓದಬೇಕು, ಹೋಗಾಮ ತಿಳಿಬೇಕು. ತಂದೆ ನೀನು, ತಾಯಿ ನೀನು, ಬಂದು ನೀನು, ಬಳಗವು ನೀನು ಮತ್ತೆ ಆಗಿಲ್ಲವೇ ಪರಮಾತ್ಮ ಅಂತಕ್ಕಂಥದ್ದು. ಸೃಷ್ಟಿಕರ್ತ ಪರಮಾತ್ಮ ಉಡಲ ಸಂಗಮ ಇಷ್ಟು ಸಣ್ಣಾಗಿ ಅದು ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಸ್ಫಟಿಕದ ಶಲಾಖೆಯಂತಿರಬೇಕು, ನುಡಿದರೆ ಲಿಂಗವು ಮೆಚ್ಚಿ ಹೌದೌದೆನಬೇಕು ಅಂತಕ್ಕಂಥದ್ದು. ಇದು ಕನ್ನಡ ಸಾಹಿತ್ಯವನ್ನು ಎಷ್ಟು ಪ್ರಭಾವದಾಗಬೇಕು. ಅದಕ್ಕಾಗಿ ಮಹಾರಾಷ್ಟ್ರದ ಶರಣರು ಬಂದರು, ಗುಜರಾತಿನಿಂದ ಬಂದು ಈಗಿನ ಗುಜರಾತಿಗಳು, ಆಗಿನ ಆಂಧ್ರ, ಒರಿಸ್ಸಾ, ಮಧ್ಯಪ್ರದೇಶ ಈ ರೀತಿ ಇರತಕ್ಕಂಥ ಶರಣರು ಬಂದು ಈ ನಾಡಿನೊಳಗಡೆ 770 ಜನ ಅಮರಂಗನಗಳು, ಅದರಲ್ಲಿ 360 ಜನ ವಚನಕಾರರು. ತಾನೊಬ್ಬರೇ ವಚನ ಸಾಹಿತ್ಯವನ್ನು ಬರೆಯಲಿಲ್ಲ, ವಚನಕಾರರ ನಿರ್ಮಾಪಕ ಬಸವಣ್ಣ ಅಂತಕ್ಕಂಥದ್ದು. 360 ಜನ ವಚನಕಾರರೊಳಗಡೆ 32 ಜನ ಮಹಿಳಾ ವಚನಕಾರ್ತಿಯರು ಅಂತಕ್ಕಂಥದ್ದು. ಅದರಲ್ಲಿ ಯಾರಂದ್ರೆ ಅಕ್ಕ ಮಹಾದೇವಿಯರು. ಅಕ್ಕ ಮಹಾದೇವಿ ಅಂತ ತಾಯಿ ಮೊಟ್ಟ ಮೊದಲ ವಚನಕಾರ್ತಿಯರನ್ನ ಮುಂದಿಟ್ಟು ತನ್ನ ಹೆಗಲಿಗೆ ಅಣ್ಣ ಬಸವಣ್ಣ ಅಕ್ಕ ಮಹಾದೇವಿ ಸಮಾಜ ನಿರ್ಮಾಣ ಆಗಬೇಕು, ಲಿಂಗ ಭೇದವನ್ನು ಅಳವಡಿಸಬೇಕು. ಜಗತ್ತಿನಲ್ಲಿ ಇನ್ನೂ ನೋಡ್ತೀವಿ ನಾವು, ಅಮೆರಿಕ ಅಂತ ಮುಂದುವರೆದ ದೇಶಗಳು ಸಹಿತ ಸಮಾನತೆ ಇಲ್ಲ, ಸ್ತ್ರೀ ಸಮಾನತೆ ಇಲ್ಲ, ಅಲ್ಲಿ ವರ್ಗ ಭೇದಗಳದಾವ, ವರ್ಣ ಭೇದಗಳದಾವ. ಈ ಸಾಹಿತ್ಯದೊಳಗಡೆ ಅದು ಕಲ್ಪನಾ ಸಾಹಿತ್ಯವಲ್ಲ, ಯಾರೋ ಕುಂತು ಕವಿಗಳ ವರ್ಣನೆ ಮಾಡಿದಂತಹ ಸಾಹಿತ್ಯವಲ್ಲ. ನಡೆ ನುಡಿ ಆಚಾರ ವಿಚಾರ ಪ್ರಾಯೋಗಿಕವಾಗಿ ಇವತ್ತಿನ ತನ್ನ ವೃತ್ತಿ ಒಳಗಡೆ ಏನ್ ಅನುಭವ ಕಾಣ್ತಾರಲ್ಲ ಆ ಅನುಭವವನ್ನ ಲೇಖನಿ ರೂಪದಾಗಿಟ್ಟು ಅದನ್ನ ಸಾಹಿತ್ಯ ರೂಪದಾಗಿಟ್ಟು ಇದು ಮುಂದಿನ ಭವಿಷ್ಯತ್ತಿಗೂ ಬರಬೇಕು. ಅವಾಗಿನ ಕಾಲಘಟ್ಟಕ್ಕಲ್ಲ, ಮುಂದಿನ ಭವಿಷ್ಯತ್ತಿಗೂ ಬರ್ಬೇಕಂತಕ್ಕಂಥ ವಿಚಾರದೊಳಗಡೆ ಇದೊಂದು ಅದ್ಭುತವಾದಂತಹ ಸಾಹಿತ್ಯ ಐತಿ. ಈ ಸಾಹಿತ್ಯ ಬಗ್ಗೆ 10 ನಿಮಿಷ 20 ನಿಮಿಷ 1 ತಾಸು 2 ತಾಸು ಮಾತಾಡೋ ಆಗೋದಿಲ್ಲ. ಯಾಕಂದ್ರೆ ಎಷ್ಟು ಅದನ್ನ ಬಗಿತೀವಿ ಅಷ್ಟು ಬರ್ತದೆ. ಸಮುದ್ರವಾಗಿ ನೀರ ಎಷ್ಟು ತೆಗೆದ್ರೂ ಅಷ್ಟ, ಎಷ್ಟು ಹಾಕಿನೂ ಅಷ್ಟ. ಈ ರೀತಿ ಇರ್ತಕ್ಕಂಥ ಒಂದು ಸಾಹಿತ್ಯವನ್ನ ಅದು ನಮ್ಮ ಕನ್ನಡ ನಾಡಿನೊಳಗಡೆ ನಮ್ಮ ಸಾಹಿತ್ಯವನ್ನು ರಚನೆ ಮಾಡಿ ಅದಕ್ಕಿಷ್ಟೆಲ್ಲವನ್ನು ಕಂಡಂತ ನಮ್ಮ ಜನ ಸರ್ಕಾರ ಇವತ್ತಿನ ದಿವಸ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣ. ಬಸವಣ್ಣ ಅಂತಂದ್ರೆ ವಚನ ಸಾಹಿತ್ಯ, ವಚನ ಸಾಹಿತ್ಯ ಅಂದ್ರೆ ಎಲ್ಲಾ ಶರಣರು ಅಂತಕ್ಕಂಥ ಪರಿಕಲ್ಪನೆ ಇರಬೇಕು. ಸಾಂಸ್ಕೃತಿಕ ನಾಯಕ ಅಂತಂದಾಗ ಈ ನೆಲದ ನಾಯಕ, ಈ ನೆಲದ ನಾಯಕ ಅಂತಂದಾಗ ನಾವು ಪ್ರತಿಯೊಂದಕ್ಕೂ ನಾವು ಮುಂದೆ ಮಾಡಬೇಕು. ಅದು ನಮ್ಮ ಕನ್ನಡ ತಾಯಿಯ ಕಿರೀಟ ಅಂತಕ್ಕಂಥದ್ದು ಏನಾದರೂ ಇದ್ರೆ ಅದು ವಚನ ಸಾಹಿತ್ಯ ಅಂತಕ್ಕಂಥದ್ದು. ಜಗತ್ತಿನ ಎಲ್ಲಾ ಭಾಷೆಗಳಿಗೆ ಇದು ತರ್ಜುಮೆ ಆಗಬೇಕು, ಜಗತ್ತಿನ ಎಲ್ಲಾ ಭಾಷೆಗಳಿಗೆ ಇದೇನಪ್ಪ ಅಂದ್ರೆ ಪ್ರಸಾರ ಆಗಬೇಕು. ಹೊರದೇಶದವರು ಬಂದು ನಮ್ಮಲ್ಲಿ ಓದಬೇಕು. ಒಬ್ಬರು ನಮ್ಮಲ್ಲಿ ವಿದೇಶದವರು ಬಂದು ಇಲ್ಲಿ ಸಂಗಮಕ್ಕೆ ಬಂದು ಕೂಡ ಸಂಗಮಕ್ಕೆ ಬಂದಾಗ ಏನಂತಂದ್ರೆ, ಉಳ್ಳವರು ಶಿವಾಲಯ ಮಾಡುವರು, ನಾನೇನು ಮಾಡಲಿ ಬಡವನಯ್ಯ, ಎನ್ನ ಕಾಲೇ ಕಂಬ ದೇಹವೇ ದೇಗುಲ, ಶರವೇ ನನ್ನ ಕಳಸವಯ್ಯ ಅಂತಕ್ಕಂಥದ್ದು. ಕೂಡಲ ಸಂಗಮ ದೇವ ಸ್ಥಾವರ ಕಳೆಯುಂಟು ಜಂಗಮ ಕಳೆಯುವಂತಕ್ಕಂಥ ವಚನ ಸಿಕ್ಕಾಗ ಇದು ಯಾರು ಬರೆದ್ರಿ, ಎಲ್ಲಿ ಇದು, ಯಾರ ಹತ್ರ ಅಂತಕ್ಕಂಥದ್ದು ಅಲ್ಲ. ಬಸವಣ್ಣವರು ಕೂಡಲ ಸಂಗಮದಲ್ಲಿ ನೆಲೆಸಿದ್ರು, ಇಲ್ಲೇ ನೆಲೆಸಿದ್ರು ಈ ನಾಡು. ಆ ಮಣ್ಣನ್ನು ತಗೊಂಡು ತನ್ನ ಮೈಮೇಲೆ ಹಾಕೊಂಡು ಬಂದ ವಿದೇಶಿ ಪ್ರವಾಸಿಗಳು ಬಂದು ಮೈಮೇಲೆ ಯಾಕೆ ಹಾಕೋಕೈತಿ ಅಂತ ಕೇಳಿದಾಗ, ಈ ಪವಿತ್ರವಾದಂತಹ ಮಣ್ಣಿನೊಳಗಡೆ ಇಂತಹ ಮಹಾತ್ಮರು ಕಾಲಿಟ್ಟಂತಹ ಭೂಮಿ ಒಳಗಡೆ ನಾನು ಸ್ಪರ್ಶ ಮಾಡಿದ್ದೀನಿ, ಅದು ನನ್ನ ಕಾಲಿನ ಶ್ರಮವಲ್ಲ, ನಮ್ಮ ಮೈ ಮೇಲೆ ಸ್ಪರ್ಶ ಅಂತಕ್ಕಂಥದ್ದು. ಈ ನಾಡಿನೊಳಗಡೆ ಎಲ್ಲಿಂದ ಈ ಪ್ರಭಾವ ಎಲ್ಲಿ ಹೋಗಿತ್ತಂದ್ರೆ ಅಫ್ಘಾನಿಸ್ತಾನದವರೆಗೆ, ಈ ಪ್ರಭಾವ ಇತ್ತ ಕಾಶ್ಮೀರದವರೆಗೆ, ಈ ಪ್ರಭಾವ ಗುಜರಾತ್ವರೆಗೆ, ಈ ಪ್ರಭಾವ ಕನ್ಯಾಕುಮಾರಿಯವರೆಗೆ, ಈ ಒರಿಸ್ಸಾದವರೆಗೆ ಪ್ರಭಾವ ಬಂದು ನಾನು ಒಬ್ಬನೇ ಬರಲಿಲ್ಲ. ಬಸವಣ್ಣವರ ಪ್ರಭಾವಕ್ಕೊಳಗಾಗಿ ಪಂಡಿತರು, ಸೈನಿಕರು, ಯಾರು ಜಂಗಮರು ಯಾರು ಬರ್ತಿದ್ರಲ್ಲ ಇಲ್ಲೇ ತಳ ಊರಿ ಇರ್ತಾ ಇದ್ರು. ಇದರಿಂದ ನಾವು ನೈತಿಕವಾಗಿ, ಧಾರ್ಮಿಕವಾಗಿ, ಆಧ್ಯಾತ್ಮಿಕವಾಗಿ, ಸೈದ್ಧಾಂತಿಕವಾಗಿ ಸಿದ್ಧಾಂತಗಳನ್ನಾಗಿ, ಆರ್ಥಿಕ ಸಿದ್ಧಾಂತ ಆಗಲಿ, ಸಾಮಾಜಿಕ ಸಿದ್ಧಾಂತನಾಗಲಿ, ರಾಜಕೀಯ ಸಿದ್ಧಾಂತನವಾಗಲಿ, ಸಮಾಜ ಸಿದ್ಧಾಂತನವಾಗಲಿ, ನಾವು ಎಷ್ಟು ಸಿದ್ಧಾಂತಗಳನ್ನು ನೋಡ್ತಾ ಇದ್ದೀವಿ ಎಲ್ಲಾ ಸಿದ್ಧಾಂತಗಳು ವಚನ ಸಾಹಿತ್ಯದಲ್ಲಿ ಅಡಗಿದೆ ಅಂತಕ್ಕಂಥ ಮಾತನ್ನ ನಾವು ಹೇಳ್ಬೋದು ಇವತ್ತು. ಯಾಕಂದ್ರೆ ಇಂತಹ ಸಾಹಿತ್ಯದೊಳಗಡೆ ನಾವು ಯಾವ ಮಗ್ಗಲಿಗೆ ನೋಡಿದ್ರೆ ಸಹಿತ ವಿವರಣೆ. ಒಂದು ದೇಶ ಸಮೃದ್ಧವಾಗಿ ಹೋಗ್ಬೇಕಾಯ್ತಂದ್ರೆ, ಒಂದು ದೇಶ, ಒಂದು ಸಮಾಜ ಸಮೃದ್ಧ ಹೋಗ್ಬೇಕಂದ್ರೆ ನೀ ಕಾಯಕ ಮಾಡಬೇಕು. ಕಾಯಕ ಮಾಡಿದ್ದನ್ನ ವಿನಿಯೋಗ ಮಾಡಿಕೊಂಡು ದಾಸೋಹ ಮಾಡಬೇಕು ಅಂತಕ್ಕಂಥದ್ದು. ಇನ್ನೊಂದು, ಈ ಕಾಯಕ ಮತ್ತು ದಾಸೋಹ ಅಂತಕ್ಕಂಥ ಕಲ್ಪನೆ ಬಂದಾಗ ಇಲ್ಲಿ ಎಲ್ಲರೂ ಸಮೃದ್ಧಿ, ನಾವು ಶ್ರೀಮಂತರು ಅಂತಕ್ಕಂಥದ್ದು ಸಮಾನತೆ ಒಳಗಡೆ ಒಂದು ಈ ಪ್ರಭಾವಕ್ಕೆ ಒಳಗಾಗಿ ನಾವು ಊರೊಳಗಡೆ ಇರ್ತಕ್ಕಂಥ ಯಾರೇ ಇರ್ತಕ್ಕಂಥ ಎಲ್ಲರೂ ಸಮವಾಗಿ ಹೋದಾಗ
ಒಬ್ಬ ಮನುಷ್ಯ ಒಂದು ದಿವಸ ನಾವು ಓದ್ತಾ ಇದ್ದೀವಿ, ಒಬ್ಬ ಮನುಷ್ಯ ನಾವು ಎಷ್ಟೆಷ್ಟು ಜಾತಿಗಳನ್ನು ಕಲ್ಪನೆ ಮಾಡ್ಕೊಂತೀವಿ ಅಂದ್ರೆ ಭಕ್ತಿ ಮಾಡ್ತೀವಿ. ಮುಂಜಾನೆ ದಾಡಿ ಮಾಡ್ಕೊತೀವಿ, ನಾವು ಯಾರಾದೀವಿ? ಹಡ್ಪಲ್ ಚಪ್ಪಲ್ ಮಳಿ ಬಡ್ಕೋತೀವಿ, ಯಾರಾದೀವಿ? ಸಂಗಾರ ನಾವು ಆದೀವಿ. ಬಟ್ಟೆ ಹೊಲ್ದಾಗ ಗುಂಡಿ ಹಚ್ಕೋತೀವಿ, ನಾವು ಯಾರಾದೀವಿ? ಶಿಂಪಿ ಯಾರಾದೀವಿ. ಹೊಲ್ದಾಗ ಕೆಲಸ ಮಾಡ್ತೀವಿ, ನಾವು ಯಾರಾದೀವಿ? ನಾವು ದನ ಸತ್ವಾಗಿ ಎತ್ತಿ ಹಾಕ್ತೀವಿ, ಯಾರಾದೀವಿ? ನಾವು ಎಲ್ಲ ಕಾಯಕಗಳನ್ನು ಮಾಡ್ತಾ ಇದ್ದೀವಿ. ಮತ್ತು ನಾವು ಸಮಾಜದೊಳಗಡೆ ಏನು ಜಾತಿ ಭೇದ, ವರ್ಗ ಭೇದ, ವರ್ಣ ಭೇದ ಮಾಡ್ತೀವಿ. ಅದಕ್ಕೆ ಬಸವಣ್ಣವ್ರಿಗೆ ಎಚ್ಚರಿಸಿದ್ರು ಎಲ್ಲರಿಗೆ. ಅಲ್ಲೋ ನೀನೇ ಮಾಡ್ಕೋತಿಲ್ಲ ದಾಡಿ ಮತ್ತ್ಯಾಕ ಅವ್ರದ್ದು ಕರ್ತಿ, ನೀನೇ ಗುಂಡಿ ಹಚ್ಕೋತಿಲ್ಲ, ನೀನು ಯಾರಾದಿ? ಈಗ ನಾವು ವಿಚಾರ ಮಾಡಿದಾಗ ನಾವೆಲ್ಲ ಕಾಯಕಗಳನ್ನು ನಾವು ಮಾಡಿ ಮತ್ತು ನಾವು ಏನೂ ಮಾಡಿಲ್ಲ ಅಂತಕ್ಕಂಥದ್ದು ಈ ರೀತಿ ಇರ್ತಕ್ಕಂತಹ ಸಮಾಜದೊಳಗಡೆ ಅವರು ಬಸವಣ್ಣವರು ಏನು ಮಾಡಿರ್ತಂದ್ರೆ ತಾವೆಲ್ಲ ಶರಣರು ಈ ಕಲ್ಪನೆ ಒಳಗಡೆ ಜಗತ್ತಿಗೆ ಲಕ್ಷದ ಮೇಲೆ 96,000 ಶರಣರನ್ನು ಕೂಡಿಸಿ ಇದೊಂದು ಕ್ರಾಂತಿಕಾರಿ ವಿಚಾರವನ್ನು ಇದನ್ನು ಹತ್ತಿಕ್ಕಲಿಕ್ಕೇನೆ ಒಂದು ಕಲ್ಯಾಣ ಕ್ರಾಂತಿ ಆಯಿತು. ವಚನ ಸಾಹಿತ್ಯವನ್ನು ಸುಟ್ಟು ಹಾಕಿರು. ಆ ವಚನ ಸಾಹಿತ್ಯವನ್ನು ಯಾಕೆ ಸುಟ್ಟು ಹಾಕಿರು ಅಂತಕ್ಕಂಥದ್ದು ನೀವು ಕೂಡ ನನ್ನ ಸಾಹಿತ್ಯ, ನಮ್ಮ ರಾಜ್ಯದ ಸಾಹಿತ್ಯ, ನಮ್ಮ ನಾಡಿನ ಸಾಹಿತ್ಯ, ಈ ಕನ್ನಡ ನಾಡಿನ ಸಾಹಿತ್ಯವನ್ನು ಧ್ವಂಸ ಮಾಡಲಿಕ್ಕೆ ಅದೇನು ಮಾಡಿತ್ತು? ಅದು ಇನ್ನೂ ಎಲ್ಲ ಇತ್ತು ಅಂತಂದ್ರೆ ನಾವೆಲ್ಲ ಏನು ಬೆರಿತಿದ್ದೀವಿ, ನಾವೆಲ್ಲ ಏನು ಓದ್ತಿದ್ದೀವಿ, ಅದೆಲ್ಲ ನಿಗೂಢವಾದಂಥ ಒಂದು ಸಾಹಿತ್ಯವನ್ನು ಇಷ್ಟಾದರೂ ರಕ್ಷಣೆ ಮಾಡಿ ತಮ್ಮ ಪ್ರಾಣ ರಕ್ಷಣೆಯನ್ನು ಹಂಗೆ ತೊರೆದು ಯಾರೋ ತನು ಮನ ಧನ ಆಸ್ತಿ ಸಂಪತ್ತು ಹೆಣ್ಣಿಗಾಗಿ ವಿದ್ಯೆಗಳಾಗಿದ್ದಾವೆ, ಅದರ ಸಾಹಿತ್ಯಕ್ಕಾಗಿ ರಕ್ಷಣೆಗಾಗಿ ನಡೆದಂದ್ರೆ ಇದು ಬಸವ ಸಾಹಿತ್ಯ ಶರಣರ ಸಾಹಿತ್ಯ ರಕ್ಷಣೆಗಾಗಿ ನಡೆದಂಥದ್ದು ಕ್ರಾಂತಿ ಒಂದೇ. ಅದು ನಮ್ಮ ನಾಡೊಳಗಡೆ ಇಂಥ ನಾಡುಗಳನ್ನೆಲ್ಲ ಹುಟ್ಟಿದ್ದೀವಿ. ಇಂಥ ನಾಡೊಳಗೆ ನಮ್ಮ ಅಕ್ಕನವರ ನೇತೃತ್ವದಲ್ಲಿ ಈ ಪ್ರಚಾರ ಆಗ್ತಾ ಇದೆಯಲ್ಲ, ಇದು ನನಗೆ ಬಹಳ ಸಂತೋಷ. ಯಾಕಂದ್ರೆ ಬಸವಣ್ಣ ಸ್ತ್ರೀ ಸಮಾನತೆ ಕೊಟ್ಟಾರಂದ್ರೆ ನಮ್ಮ ಹತ್ತಿರದ ಜಿಲ್ಲಾಧ್ಯಕ್ಷ ಇದ್ದಾರೆ. ಬಸವಣ್ಣನವರು ಸ್ತ್ರೀ ಸಮಾನತೆ ಕೊಟ್ಟಾರ ಅಂತೇಳಿ ಇವತ್ತು ಸಾಹಿತ್ಯ ರಕ್ಷಣೆಯನ್ನು ನಡೀತಾ ಇದೆ. ಕನ್ನಡ ನಾಡಿನ ರಕ್ಷಣೆ ಈ ಬೆಳಗಾವಿ ಜಿಲ್ಲೆ ಕನ್ನಡ ನಾಡಿನ ಸಾಹಿತ್ಯ ರಕ್ಷಣೆಯನ್ನು ಕಾಯ್ತಾ ಇದ್ದೀವಿ. ಅದಕ್ಕೆ ಬಸವಣ್ಣನವರು ನೆನೆಸಬೇಕು, ಶರಣ ನೆನೆಸಬೇಕು. ಸ್ತ್ರೀ ಸಮಾನತೆ ಅಂತಕ್ಕಂಥದ್ದು ಗಡ್ಡ ಮೀಸೆ ಬಂದರೆ ಗಂಡೆಂಬರು, ಮಡಿ ಮುನಿಗೆ ಬಂದರೆ ಹೆಣ್ಣೆಂಬರು, ನಡೆಯುವ ಸುಳಿಯುವ ಆತ ಒಂದೇ ಕಾಲಾರಾಮನಾಥ. ಅದಕ್ಕೆ ಬಸವಣ್ಣವರು ಇದ್ಯಾವುದೂ ಇಲ್ಲ, ಹೆಣ್ಣು ಇಲ್ಲ, ಗಂಡು ಇಲ್ಲ, ಲಿಂಗ ಭೇದವಿಲ್ಲ, ವರ್ಣ ಭೇದವಿಲ್ಲ, ವರ್ಗ ಭೇದವಿಲ್ಲ, ಅಂತಸ್ತಿನ ಭೇದವಿಲ್ಲ, ವಯಸ್ಸಿನ ಭೇದವಿಲ್ಲ, ಎಲ್ಲರೂ ಸಮಾನವಾಗಿರಿಸಿದಂತಹ ಸಾಹಿತ್ಯವನ್ನು ನಿಮ್ಮ ಮೇಲೆ ಹೊಣೆಗಾರಿಕೆ ಬರೆಸಿದ. ಇದನ್ನು ಮುಂದುವರಿಯಬೇಕು, ಜಗತ್ತು ತಿಳಿಸಬೇಕು. ನಮ್ಮ ನಾಡಿನ ಸಾಹಿತ್ಯದ ಕಿರೀಟ ಜಗತ್ತಿನ ಸಾಹಿತ್ಯದ ಕಿರೀಟ ಆಗಬೇಕು, ಆಗತೈತಿ ಅಂತಕ್ಕಂಥ ಹೆಮ್ಮೆಯ ವಿಷಯವನ್ನು ಹೇಳಿ ನನಗೆ ಇಲ್ಲಿ ತನಕ ಕರೆಸಿ ನನಗೆ 2 ಮಾತು ತುಳುನುಡಿಗಳನ್ನು ಹೇಳಲಿಕ್ಕೆ ಅವಕಾಶ ಕೊಟ್ಟಂತ ಬೆಳಗಾವಿ ಜಿಲ್ಲಾ ಅಧ್ಯಕ್ಷ ಕೊಟ್ಟಾರಂತಂದ್ರೆ ಜಿಲ್ಲಾನ ಪರ್ಮಿಷನ್ ಕೊಟ್ಟಾಗ ಅಂತಕ್ಕಂಥ ಮಾತನ್ನು ಹೇಳಿ ನಾನು ಮಾತಾಡಲಿಕ್ಕೆ 2 ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಅಂತ ಹೇಳಿ 2 ಮಾತು ಶರಣ.